ಈ ವಿಚಾರವನ್ನ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯವ್ಯಾಪ್ತಿ ಪ್ರತಿಭಟನೆಯನ್ನ ನಾಳೆ ನಾವು ಮಾಡೋರಿದ್ದೇವೆ. ಪ್ರಶ್ನೆ ಇಲ್ಲ ರೇ ಮೈ ಡಿಯರ್ ಫ್ರೆಂಡ್. ನೋ ಖಂಡಿತ ಇಲ್ಲ. ಆ ಘಟನೆ ಆದ ಮಾರೇ ದಿನನೇ ನಾನು ಕೂಡ ಆಸ್ಪತ್ರೆ ಭೇಟಿಯನ್ನು ಕೊಟ್ಟು ಸದನದ ಒಳಗಡೆ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಇಲ್ಲಿ ಮಾನ್ಯ ಸುನೀಲ್ ಕುಮಾರ್ ಅವರು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ರಾಜ್ಯ ಸರ್ಕಾರ ಇನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಿತ್ತು ಅನ್ನೋದು ನಮ್ಮ ಒಟ್ಟಾರೆ ಎಲ್ಲರದ್ದು ಅಭಿಪ್ರಾಯ. ಇದು ಯಾರು ಹೈಕಮಾಂಡ್ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನಿನ್ನೆ ದಿನ ನಾವೆಲ್ಲ ಪಕ್ಷದ ಹಿರಿಯರು ಕೂತು ಚರ್ಚೆ ಮಾಡಿ ಅಧಿವೇಶನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿ ಹಾಗೆ ಕೈ ಕೊಟ್ಕೊಂಡು ಕೂತಿದೆ ರಾಜ್ಯ ಸರ್ಕಾರ. ಇದನ್ನ ಇಲ್ಲಿಗೆ ಬಿಡಬಾರ್ದು. ಇದೊಂದು ಆಗಿರ್ತಕ್ಕಂಥ ಘಟನೆ ರಾಷ್ಟ್ರವ್ಯಾಪ್ತಿ ಚರ್ಚೆ ಆಗಿರುವ ಸಂದರ್ಭದಲ್ಲಿ ಇದನ್ನ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಕಿವಿ ಹಿಂಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು. ಏನು ಅಲ್ಲ, ಏನು ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಎಲ್ಲವೂ ಕೂಡ ಇವತ್ತು ಪ್ರಸ್ತಾಪ ಮಾಡ್ತೇವೆ ಇವತ್ತು ನಾಳೆ ಹೋರಾಟದಲ್ಲಿ. ಓವರಾಲ್ ಹೇಳ್ಬೇಕು ಅಂತಂದ್ರೆ ಈ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಪೊಲೀಸರ ಬಗ್ಗೆ ಯಾರಿಗೂ ಕೂಡ ಭಯ ಇಲ್ಲ. ಇವತ್ತು ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ತಪ್ಪಿಸ್ಕೋಬಹುದು. ಮೊನ್ನೆ ಬೆಳಗಾವಿನಲ್ಲಿ ಇಟ್ಟಿರ್ತಕ್ಕಂಥ ಹಲವಾರು ಘಟನೆದಕ್ಕೆ ಸಾಕ್ಷಿ ಇದೆ. ಆಸ್ಪತ್ರೆಯಲ್ಲಿ ಈಗ ಅದು ಆ ವಿಚಾರಗಳು ಪ್ರಸ್ತಾಪ ಮಾಡೋದು ನೀವು ವಿಷಯ ಡೈವರ್ಟ್ ಆಗ್ತದೆ, ಅದನ್ನ ಉಲ್ಲೇಖ ಮಾಡೋಕೆ ಹೋಗೋದಿಲ್ಲ. ಆದ್ರೆ ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಮತ್ತು ಈ ವಿಚಾರವನ್ನ ರಾಜ್ಯ ಸರ್ಕಾರ ಇನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಇದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ಬೇಕಾಗಿತ್ತು. ಅದು ಇನ್ನೂ ಆಗಿಲ್ಲ. ಹಾಗಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಏನಣ್ಣ, ಅದೆಲ್ಲವೂ ಕೂಡ ಬರೋದ್ರಿಂದ ಗೊತ್ತಾಗ್ತದೆ. ಅದು ಒಂದಂತೂ ಸ್ಪಷ್ಟ, ಜವಾಬ್ದಾರಿತ ಒಬ್ಬ ಸಚಿವರ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜವಾಬ್ದಾರಿತ ಒಬ್ಬ ಸಚಿವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇನ್ನೂ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಿತ್ತು. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆ ಎಚ್ಚರಿಸುವಂತ ಕೆಲಸ ನಾವು ಮಾಡ್ತೇವೆ. ಮಾತಾಡ್ತಪ್ಪ ಅದ್ರಲ್ಲ. ಮೈ ಡಿಯರ್ ಫ್ರೆಂಡ್, ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ, ಒಂದು ರಾಷ್ಟ್ರೀಯ ಪಕ್ಷವಾಗಿ ಯಾವ ವಿಚಾರವನ್ನ ರಾಜಕೀಯ ಬಳಸಬೇಕು, ಯಾವ ವಿಚಾರವನ್ನ ರಾಜಕೀಯ ಬಳಸಬಾರ್ದು ಅಂತಕ್ಕಂಥ ಸಾಮಾನ್ಯ ಪ್ರಜ್ಞೆ ನಾವು ಪ್ರತಿಯೊಬ್ಬರಿಗೂ ಕೂಡ ಇದೆ. ಇದು ನಾವು ರಾಜಕೀಯವಾಗಿ ಬಳಸ್ತಾ ಇಲ್ಲ. ಆ ಒಂದು ತಾಯಿಗೆ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಪರಿಹಾರನೂ ಸಿಗಬೇಕು. ಮತ್ತೆ ರಾಜ್ಯದಲ್ಲಿ ಇದು ಘಟನೆ ಮರುಕಳಿಸಬಾರದು. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ತೆಗೆದುಕೊಳ್ತಾ ಇರ್ತಕ್ಕಂಥ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.